ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕೆಇ ಅವರು ಮೊನ್ನೆ ತಾನೇ ನಡೆಸಿರುವಂತಹ FDA ಕಮ್ಯುನಿಕೇಷನ್ ಪೇಪರ್ನಲ್ಲಿ ಕನ್ನಡ ವಿಭಾಗದ 35 ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡೋಣ. ಪ್ರಶ್ನೆ ಪತ್ರಿಕೆ ಲೇಟಾಗಿ ಸಿಕ್ಕಿರೋದ್ರಿಂದ ವಿಡಿಯೋ ಕೂಡ ಲೇಟಾಗಿ ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿ ಹಾಕಿರುವಂತಹ ಉತ್ತರಗಳು ಮಾತ್ರ ಅಕ್ಯುರೇಟ್ ಆಗಿರುತ್ತೆ ಅನ್ನೋದು ಕೀ ಆನ್ಸರ್ ಬಿಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಶುರು ಮಾಡೋಣವಾ? ಪ್ರಶ್ನೆ 1, ಈ ಕೆಳಗಿನ ಪದಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಥವಾ ಸರಿಯಾಗಿವೆ? ಕೂರ್ ಸಹಜ ಧಾತು, ಹಸಿಯೆಡು ಪ್ರಕೃತಿ ಸ್ಥಿತಿ, ಮಗು ಪುಲ್ಲಿಂಗ, ನೋಡಳ್ ನಿಷೇಧಾರ್ಥಕ ಕ್ರಿಯಾಪದ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 1 ಎ ಮತ್ತು ಡಿ. ಇಲ್ಲಿ ಕೂರ್ ಅನ್ನೋದು ಸಹಜ ಧಾತು, ಅದು ಹಸಿ ಎಡು ಅಂತ ಇದೆ, ಹಾಗಾಗಿ ಅದು ಪ್ರಕೃತಿ ಸ್ಥಿತಿ ಅಲ್ಲ. ಹಸಿ ಇಡು ಅಂತ ಇದ್ದಿದ್ರೆ ಅದು ಪ್ರಕೃತಿ ಸ್ಥಿತಿ ಆಗಿರೋದು. ಮಗು ಅನ್ನೋದು ನಿತ್ಯ ನಪುಂಸಕ ಲಿಂಗ, ಪುಲ್ಲಿಂಗ ಆಗೋದಿಲ್ಲ. ಹಾಗೆ ನೋಡಳ್ ಅನ್ನೋದು ನಿಷೇಧಾರ್ಥಕ ಕ್ರಿಯಾಪದ. ಸರಿಯಾಗಿದೆ, ಎ ಮತ್ತು ಡಿ ಸರಿಯಾಗಿರುವಂಥ ಉತ್ತರ. ಪ್ರಶ್ನೆ 2, ತಾನು ಕೊಡಗ ಪರರನ್ನು ಅಣಕಿಸಿತು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣ ವಿಶೇಷವನ್ನು ಗುರುತಿಸಿ ಅಂತ ಇದೆ. ತಾನು ಅನ್ನೋದಕ್ಕೆ ಅಡಿಗೆರೆ ಹಾಕಿರೋದಲ್ವಾ? ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ. ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಲಾಸ್ಟ್ ಟೈಮ್ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? ಇವಾಗ ನನಗೆ ಯಾವಾಗಲೂ ನಾನು ಉತ್ತಮನೇ ಕೊಟ್ಕೊತೀನಿ. ನಾನು ಉತ್ತಮ ಅಲ್ವಾ? ನನ್ನ ಒಳಗಡೆ ಇರೋಂಥದ್ದು ಆತ್ಮ. ಇಟ್ ಮೀನ್ಸ್ ನಮಗೆ ನಾವೇ ಹೇಳ್ಕೊಳ್ಳೋಂಥದ್ದು. ತಾನು ಚೆನ್ನಾಗಿದ್ರೆ ಊರೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಅರ್ಥದಲ್ಲಿ ತಾನು ಆತ್ಮಾರ್ಥಕ ಸರ್ವನಾಮ. ನಾವಿವಾಗ 3 ಜನ ನಿಂತ್ಕೊಂಡಿರ್ತೀವಿ, ಫ್ರೆಂಡ್ಸು. ನಾನು, ನೀನು, ಅವನು ಅಂತ ಅರ್ಥ. ಇಲ್ಲಿ ನಾನು ನನಗೆ ಉತ್ತಮ ಕೊಟ್ಕೊತೀನಿ, ನೀನು ನೀನು ಮಧ್ಯಮ ಅಂದರೆ ಆ್ಯಾವ್ರೇಜ್ ಪರ್ಸನ್ ನೀನು, ಅವನು ಪ್ರಥಮ, ಅವನು ಫಸ್ಟು ಚೆನ್ನಾಗಿ ಓದ್ತಾನೆ. ಈ ಥರ ನೆನ್ಪಿಟ್ಕೊಳ್ಳಿ. 3 ಜನದಲ್ಲಿ ನಾನು ಉತ್ತಮ, ನೀನು ಮಧ್ಯಮ, ಅವನು ಪ್ರಥಮ. ಹಾಗಾದರೆ ಇಲ್ಲಿ ಉತ್ತರ ಗೊತ್ತಾಯಿತು ಅಲ್ವಾ? ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ. ನೆಕ್ಸ್ಟ್ 3ನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ? ನೋಡಿ, ಈ ಪ್ರಶ್ನೆ ಕೂಡ ಸರ್ವನಾಮಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲೂ ಪುರುಷವಾಚಕಕ್ಕೆ ಸಂಬಂಧಪಟ್ಟಿದ್ದು. ಆಪ್ಷನ್ ಎ ನೋಡಿ, ಉತ್ತಮ ಮಾಡುವೆನ್ ಅಂತ ಇದೆ. ಮಾಡುವೆನ್, ಮಾಡುವೆನ್, ಮಾಡುವೆನು ಅಂದರೆ ನನಗೆ ನಾನೇ ಹೇಳ್ತಾ ಇದ್ದೀನಿ, ಮಾಡ್ತೀನಿ ಕೆಲಸ ಅಂತ. ನಾನು ಉತ್ತಮ ಪುರುಷವಾಚಕ, ಸರಿಯಾಗಿದೆ. ಮಧ್ಯಮ ಮಾಡುವೈ ಅಂದರೆ ನೀನು ಮಾಡುವೆ, ನೀನು ಮಾಡ್ತೀಯಾ ಅಂತ ಇದು ಕರೆಕ್ಟಾಗಿದೆ. ನೆಕ್ಸ್ಟ್ ಪ್ರಥಮ ಅವನು, ಇದು ಕೂಡ ಕರೆಕ್ಟಾಗಿದೆ. ಪ್ರಥಮ ಅವನೇ ಪ್ರಥಮ. ನೆಕ್ಸ್ಟ್ ಆತ್ಮಾರ್ಥಕ ನೀನು ಅಂತ ಇದೆ. ಆತ್ಮಾರ್ಥಕಾಗಿ ನೀನು ಬರೋದಿಲ್ಲ, ತನ್ನ, ತಾವು, ತಾನು, ಇದು ಆತ್ಮಾರ್ಥಕ ಸರ್ವನಾಮ. ಹಾಗಾಗಿ ಆಪ್ಷನ್ ಡಿ ತಪ್ಪಾಗಿದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ. ಮೂಡಣ, ಅದು, ಏನು, ಎಲ್ಲ. ಇಲ್ಲಿ ಮೂಡಣ ಅನ್ನೋದು ನಾಮಪದ ಆದರೆ ಅದು, ಎಲ್ಲ, ಏನು ಅನ್ನೋದು ಸರ್ವನಾಮಕ್ಕೆ ಸಂಬಂಧಪಟ್ಟಿದ್ದು. ಈಗ ಏನು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ, ಅದು, ಎಲ್ಲ ಅನ್ನೋದು ನಪುಂಸಕ ಸರ್ವನಾಮಕ್ಕೆ ಸೇರುತ್ತೆ. ಹಾಗಾಗಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ 1 ಮೂಡಣ. ನೆಕ್ಸ್ಟ್ 5ನೇ ಪ್ರಶ್ನೆ, ಈ ಕೆಳಗಿನ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆ ತಪ್ಪಾಗಿವೆ? ಲೇಖನ ಚಿಹ್ನೆಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದು. ಆಪ್ಷನ್ ಎ ನೋಡಿ, ಪೂರ್ಣ ವಿರಾಮ ಇಲ್ಲವಾದರೆ ಅರ್ಥೈಸಿಕೊಳ್ಳುವಾಗ ಹಲವಾರು ಅನರ್ಥಗಳಿಗೆ ಆಸ್ಪದ ಉಂಟಾಗುತ್ತದೆ. ಹೌದು, ಪೂರ್ಣ ವಿರಾಮ ಯಾವಾಗ ಹಾಕ್ತೀವಿ ಅಂದರೆ ಒಂದು ವಾಕ್ಯ ಸಂಪೂರ್ಣವಾಗಿ ತನ್ನ ಕೆಲಸವನ್ನು ಮುಗಿಸಿದಾಗ ಪೂರ್ಣ ಕ್ರಿಯೆಯಿಂದ ಕೂಡಿದಂತಹ ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮವನ್ನು ಅಥವಾ ಫುಲ್ ಸ್ಟಾಪ್ನ ಇಡ್ತೀವಿ. ಅಕಸ್ಮಾತ್ ಈ ಪೂರ್ಣ ವಿರಾಮ ನಾವಲ್ಲಿ ಹಾಕಲಿಲ್ಲ ಅಂತಂದರೆ ಏನಾಗುತ್ತೆ? ನಮಗೆ ಓದೋದಕ್ಕೆ ಆಯಾಸ ಆಗುತ್ತೆ. ಎಲ್ಲೂ ಎಂಡೇ ಇಲ್ವೇನೋ ಆ ವಾಕ್ಯಕ್ಕೆ ಅನ್ನೋ ಥರ ಓದ್ಕೊಂಡೇ ಹೋಗ್ತಾ ಇರ್ತೀವಿ, ಅರ್ಥನೇ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ವಾಕ್ಯ ಸರಿಯಾಗಿದೆ. ಆಪ್ಷನ್ ಎ ಸರಿಯಾಗೇ ಇದೆ. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, ಪ್ರಧಾನ ವಾಕ್ಯಕ್ಕೆ ಸಂಬಂಧಿಸಿದಂತೆ ಅಧೀನ ವಾಕ್ಯಗಳು ಬಂದರೆ ಅರ್ಧ ವಿರಾಮ ಬಳಸುತ್ತೇವೆ. ಹೌದು, ಸೆಮಿಕೋಲನ್ನ ಯಾವಾಗ ಬಳಸ್ತೀವಿ ಅಂತ ಅಂದರೆ ಅನೇಕ ಉಪವಾಕ್ಯಗಳು ಒಂದೇ ವಾಕ್ಯದಲ್ಲಿ ಬಂದಾಗ ನಾವು ಸೆಮಿಕೋಲನ್ ಅಥವಾ ಅರ್ಧ ವಿರಾಮವನ್ನು ಬಳಸ್ತೀವಿ. ಸರಿಯಾಗಿದೆ. ಆಪ್ಷನ್ ಸಿ, 2 ಪದಗಳನ್ನು ಕೂಡಿಸಿ ಬರೆಯುವಾಗ ಅಧಿಕ ಚಿಹ್ನೆ ಬಳಸುತ್ತೇವೆ. ಇದು ತಪ್ಪು. ಯಾಕಂದರೆ 2 ಪದಗಳನ್ನು ಕೂಡಿಸಿ ಬರೆದಾಗ ವ್ಯಾಕರಣದಲ್ಲಿ ಅದು ಸಮಾಸ ಅಥವಾ ಸಂಧಿಯಲ್ಲಿ ಮಾತ್ರ ಈ ಪ್ಲಸ್ ಅಧಿಕ ಅಂತ ಅಂದರೆ ಅಧಿಕ ಚಿಹ್ನೆ ಪ್ಲಸ್ ಅನ್ನೋ ಚಿಹ್ನೆ ಅಲ್ವಾ? ಅದನ್ನು ಯಾಕೆ ನಾವು ವಾಕ್ಯದಲ್ಲಿ ಬಳಸಬೇಕು? ಹಾಗಾಗಿ ಇದು ತಪ್ಪು. ಬೇಕಿದ್ರೆ ಉದಾಹರಣೆ ನೋಡಿ, ರಾಮನು ಪ್ಲಸ್ ಕಾಡಿಗೆ ಪ್ಲಸ್ ಹೋದನು, ಹಿಂಗೆ ಬರಿತೀವಾ? ಇಲ್ಲ, ರಾಮನು ಕಾಡಿಗೆ ಹೋದನು ಈ ಥರ ವಾಕ್ಯದಲ್ಲಿ ಬರಿತೀವಿ. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿಲ್ಲ, ತಪ್ಪಾಗಿದೆ. ನೆಕ್ಸ್ಟ್, ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆ ನೀಡುತ್ತೇವೆ. ಸರಿಯಾಗಿದೆ. ವಿವರಣಾತ್ಮಕ ಚಿಹ್ನೆಯನ್ನು ಯಾವಾಗ ಬಳಸ್ಕೊತೀವಿ ನಾವು? ಉದಾಹರಣೆಗೆ DVG ಅವರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂತ ಹೇಳಿದರೆ ಅಂತ ಹೇಳಬೇಕಾದ್ರೆ ಇಲ್ಲಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅನ್ನೋ ಹೇಳಿಕೆಯನ್ನು ಯಥಾವತ್ತಾಗಿ ನಾವು ಹೇಳ್ತಾ ಇದ್ದೀವಿ. ಒಬ್ಬರು ಹೇಳಿಕೆಯನ್ನು ಮತ್ತೆ ಹಾಗೆ ಹೇಳ್ತಾ ಇದ್ದೀವಿ ಅಂದರೆ ಡಬಲ್ ಕೊಟೇಶನ್ ಮಾರ್ಕಲ್ಲಿ ಹೇಳ್ತೀವಿ. ಅದನ್ನು ಉದಾಹರಣಾ ಚಿಹ್ನೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಲ್ಲಿ ಕೊಟ್ಟಿರುವಂಥದ್ದು ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆ ನೀಡುತ್ತೇವೆ. ಸರಿಯಾಗಿದೆ. ಇವಾಗ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಇದಕ್ಕೆ ನಾವು ಅರ್ಥೈಸ್ತಾ ಇದ್ದೀವಿ, ಅರ್ಥವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ವಿವರಿಸಬೇಕಾದ್ರೆ ವಿವರಣಾತ್ಮಕ ಚಿಹ್ನೆಯನ್ನು, ಕೋಲನ್ನ ಅಥವಾ ದೀರ್ಘ ಸಮತಲ ರೇಖೆ ಅಂತ ಕರಿತೀವಿ, ಈ ಚಿಹ್ನೆಯನ್ನು ಬಳಸ್ತೀವಿ.
ಕರಿತೀವಿ, ಇದು ಕೂಡ ಸರಿಯಾಗಿದೆ. ತಪ್ಪಾಗಿರುವಂಥದ್ದು ಆಪ್ಷನ್ ಸಿ, 2 ಪದಗಳನ್ನು ಕೂಡಿಸಿ ಬರೆಯುವಾಗ ಅಧಿಕ ಚಿಹ್ನೆ ಬಳಸುತ್ತೇವೆ, ಇದು ತಪ್ಪಾಗಿದೆ. 1 ಮಾತ್ರ ತಪ್ಪಾಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಸ್ಥಾನ ಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ವಾಕ್ಯವನ್ನು ಗುರುತಿಸಿ ಅಂತ ಇದೆ. ಇದು ಕೂಡ ಲೇಖನ ಚಿಹ್ನೆಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಶ್ನೆ. ಸ್ವಾಮಿ, ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ? ಗಮನಿಸಿ, ಈ ವಾಕ್ಯವನ್ನು ಯಾರೋ ಒಬ್ಬ ವ್ಯಕ್ತಿ ಇನ್ಯಾರಿಗೂ ಹೇಳ್ತಾ ಇರೋದಲ್ವಾ, ಹಾಗಾಗಿ ಡಬಲ್ ಕೊಟೇಶನ್ ಮಾರ್ಕ್ ಬಿಗಿನಿಂಗಲ್ಲೇ ಇರಬೇಕು. ಉದ್ಧರಣಾ ಚಿಹ್ನೆ ಸ್ವಾಮಿ ಅಂತ ಬರೆಯೋದಕ್ಕಿಂತ ಮುಂಚೆ ಉದ್ಧರಣಾ ಚಿಹ್ನೆಯಿಂದ ಆರಂಭ ಆಗಿ ಸ್ವಾಮಿಗೆ ಕಾಮ ಅಥವಾ ಅಲ್ಪ ವಿರಾಮವನ್ನು ಹಾಕಬೇಕು. ಸ್ವಾಮಿ, ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ. ಇಲ್ಲಿಗೆ ನಾವು ಕಾಮ ಹಾಕಬೇಕಾ ಅಥವಾ ಸೆಮಿಕೋಲನ್ ಹಾಕಬೇಕಾ? ಅಲ್ಪ ವಿರಾಮನ ಅರ್ಧ ವಿರಾಮನ? ಈ ವಾಕ್ಯದ ನಂತರ ಇನ್ನೊಂದು ವಾಕ್ಯ ಬರ್ತಾ ಇದೆ ನೋಡಿ, ಉಪವಾಕ್ಯ. ಹಾಗಾಗಿ ಇಲ್ಲಿಗೆ ಅರ್ಧ ವಿರಾಮ ಹಾಕಬೇಕು, ಸೆಮಿಕೋಲನ್ನ ಹಾಕಬೇಕು. ಅಲ್ಪ ವಿರಾಮ ಎಲ್ಲಿ ಹಾಕಬೇಕು? ನಾಮಪದಗಳು ಒಟ್ಟಿಗೆ ಬಂದಾಗ ಅಥವಾ ಸಂಬೋಧನೆಯ ಮುಂದೆ ನಾವು ಅಲ್ಪ ವಿರಾಮವನ್ನು ಹಾಕಬೇಕು. ರಾಮ, ಸೀತೆ ಹಾಗೂ ಲಕ್ಷ್ಮಣ, ಈ ಥರ ರಾಮ ಕಾಮ ಸೀತೆ ಹಾಗೂ ಲಕ್ಷ್ಮಣ ಅಂತ ಬರೀಬೇಕಾದ್ರೆ ಅಲ್ಲಿ ಅಲ್ಪ ವಿರಾಮವನ್ನು ಹಾಕಬೇಕು. ಇಲ್ಲಿ ಅನೇಕ ಉಪವಾಕ್ಯಗಳು ಬಂದಾಗ ನಾವು ಅರ್ಧ ವಿರಾಮವನ್ನು ಹಾಕಬೇಕಾಗುತ್ತೆ. ಇಲ್ಲಿ ನಾವು ಅರ್ಧ ವಿರಾಮವನ್ನು ಹಾಕಬೇಕು. ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಅರ್ಧ ವಿರಾಮ. ಹಣ ಎಲ್ಲಿ ಹೋಗುತ್ತೆ? ಇಲ್ಲಿಗೆ ಉದ್ಧರಣ ಚಿಹ್ನೆ ಕ್ಲೋಸ್ ಮಾಡಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು. ಈಗ ನಾನು ಹೇಳಿರೋಂಥ ಎಲ್ಲ ಚಿಹ್ನೆಗಳು ಎಲ್ಲಿದ್ದಾವೆ ಅಂದರೆ ಆಪ್ಷನ್ 3ನಲ್ಲಿದೆ. ಆಪ್ಷನ್ 3 ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 7ನೇ ಪ್ರಶ್ನೆ, ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? ಆಪ್ಷನ್ ಎ ಪದಮಧ್ಯ ಸಂಧಿ, ಆಪ್ಷನ್ ಬಿ ವ್ಯಂಜನ ಸಂಧಿ, ಆಪ್ಷನ್ ಸಿ ಪದಾಂತ್ಯ ಸಂಧಿ, ಆಪ್ಷನ್ ಡಿ ಪ್ರತ್ಯಯ ಸಂಧಿ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 1 ಪದಮಧ್ಯ ಸಂಧಿ. ಉದಾಹರಣೆಗೆ ನೋಡಿ, ರಾಮ ಪ್ಲಸ್ ಮು ಅಥವಾ ಅಂ ಕೂಡಿಸಿದಾಗ ರಾಮಂ. ಹಳಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಮು ಮ್ ಅಲ್ವಾ. ರಾಮನ್, ರಾಮ ಪ್ಲಸ್ ಅನ್ ರಾಮನ್ ದ್ವಿತೀಯ ವಿಭಕ್ತಿ ಪ್ರತ್ಯಯ. ರಾಮನಿಂ, ರಾಮ ಪ್ಲಸ್ ಇನ್ ರಾಮನಿಂ. ಪದ ಅಥವಾ ಪ್ರಕೃತಿ, ಈ ಪ್ರಕೃತಿ ಪ್ರತ್ಯಯಗಳು ಸೇರಿಕೊಂಡಾಗ ನಡುವೆ ಉಂಟಾಗುವಂತಹ ಒಂದು ಸಂಧಿಯ ಹೆಸರನ್ನು ಪದಮಧ್ಯ ಸಂಧಿ ಅಂತ ಕರಿತೀವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ಕ್ಲಾಸಲ್ಲಿ ಬೇಕಿದ್ರೆ ಹೇಳ್ತೀನಿ. ಸದ್ಯಕ್ಕೆ ಆನ್ಸರು ಆಪ್ಷನ್ 1 ಪದಮಧ್ಯ ಸಂಧಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಈ ಮುಂದಿನ ಸಂಧಿಗಳು ಮತ್ತು ಉದಾಹರಣೆಗಳ ಯಾವ ಜೋಡಿಗಳು ಸರಿಯಾಗಿವೆ? ಲೋಪಸಂಧಿ, ಮೂಡಿದೊಲುಮೆ, ಮೂಡಿದ ಪ್ಲಸ್ ಒಲುಮೆ, ಮೂಡಿದೊಲುಮೆ ಲೋಪಸಂಧಿ ಸರಿಯಾಗಿದೆ. ನೆಕ್ಸ್ಟ್ ಸವರ್ಣ ದೀರ್ಘ ಸಂಧಿ ನರೇಂದ್ರ ಅಂತ ಇದೆ. ನರ ಪ್ಲಸ್ ಇಂದ್ರ ನರೇಂದ್ರ, ಇದು ಗುಣಸಂಧಿ ಆಗುತ್ತೆ, ಸವರ್ಣ ದೀರ್ಘ ಸಂಧಿ ಅಲ್ಲ. ಸವರ್ಣ ದೀರ್ಘ ಸಂಧಿ ಬರಬೇಕು ಅಂತ ಅಂದರೆ ದೇವಾಸುರ ಮಹಾತ್ಮ, ದೇವ ಪ್ಲಸ್ ಅಸುರ ದೇವಾಸುರ, ಮಹಾ ಪ್ಲಸ್ ಆತ್ಮ ಮಹಾತ್ಮ. ಅಂದರೆ ಸವರ್ಣ ಸ್ವರಗಳು ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಸ್ವರದ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಇವಾಗ ದೇವ ಪ್ಲಸ್ ಅಸುರ, ಇಲ್ಲಿ ದೇವ ಅನ್ನೋ ಕಡೆ ಅ ಅನ್ನೋ ಸ್ವರ ಬಂದಿದೆ, ಅಸುರ ಅನ್ನೋ ಕಡೆ ಅ ಅನ್ನೋ ಸ್ವರ ಬಂದಿದೆ, ಕೂಡಿಸಿದಾಗ ದೇವಾಸುರ ಆ ಅನ್ನೋ ಸ್ವರ ಬರ್ತಾ ಇದೆ, ದೀರ್ಘ ಸ್ವರ ಬರ್ತಾ ಇದೆ. ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಆಪ್ಷನ್ ಸಿ ಎಂಟ್ಸಂಧಿ ಮಹೈಶ್ವರ್ಯನ ಅದು ಮಹೈಶ್ಚರ್ಯನ ಸರಿಯಾಗಿ ಕಾಣಿಸ್ತಾ ಇಲ್ಲ. ಮಹೈಶ್ವರ್ಯ ಆಗಿದ್ರೆ ಮಹಾ ಪ್ಲಸ್ ಐಶ್ವರ್ಯ ಮಹೇಶ್ವರ್ಯ ವೃದ್ಧಿ ಸಂಧಿ ಆಗ್ತಾ ಇತ್ತು, ಎಂಟು ಸಂಧಿ ಅಲ್ಲ. ಆಪ್ಷನ್ ಸಿ ತಪ್ಪಾಗಿದೆ. ನೆಕ್ಸ್ಟ್ ಡಿ ಶುತ್ವ ಸಂಧಿ ಬೃಹಶ್ಚತ್ರ, ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ಶುತ್ವ ಸಂಧಿ ಕರೆಕ್ಟ್ ಆಗಿದೆ. ಆಪ್ಷನ್ ಎ ಮತ್ತು ಡಿ ಸರಿಯಾಗಿರುವಂಥದ್ದು. ಆಪ್ಷನ್ 2 ಎ ಮತ್ತು ಡಿ ಅಂತ ಇದೆಯಲ್ವ ಅದು ಸರಿಯಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ತಟ್ಟಿಕಾ ಸಂಧಿ ಪದವನ್ನು ಬಿಡಿಸಿ ಬರೆಯುವ ಕ್ರಮವಿದು ಅಂತ ಇದೆ. ತಟ್ ಪ್ಲಸ್ ಟೀಕಾ, ತಟ್ಟು ಪ್ಲಸ್ ಟೀಕಾ, ತತ್ ಪ್ಲಸ್ ಟೀಕಾ, ತಟ್ಟಿಕಾ ಸರಿಯಾಗಿರುವಂಥದ್ದು. ತತ್ ಅಂತ ಬರಬೇಕು. ಆಪ್ಷನ್ 3 3ನೇ ಆಪ್ಷನ್ ಸರಿಯಾಗಿರುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ, ಈ ಪ್ಲಸ್ ಉದಕ ಕೂಡಿಸಿ ಬರೆದಾಗ ಕೆಳಕಂಡ ಯಾವ ಸಂಧಿಯಾಗುವುದು ಅಂತ ಇದೆ. ನೋಡಿ, ಈ ಪ್ಲಸ್ ಉದಕ ಈ ಉದಕ ಅಥವಾ ಈ ಉದಕ ಅಂತ ಆಗುತ್ತೆ. ಈ ಯುದಕ ಅಥವಾ ಈ ಉದಕ, ಓಕೆನಾ. ಈ ಪ್ಲಸ್ ಉದಕ ಈ ಉದಕ, ಇದನ್ನು ಆಗಮ ಸಂಧಿ ಅಂತ ಕರಿತೀವಿ. ಯಕಾರ ಆಗಮ ಆಗ್ಬೋದು ಅಥವಾ ವಕಾರ ಆಗಮ. ಒಟ್ಟಿನಲ್ಲಿ ಇದು ಆಪ್ಷನ್ 1 ಆಗಮ ಸಂಧಿಗೆ ಉದಾಹರಣೆ. ಈ ಪ್ಲಸ್ ಉದಕ ಈ ಉದಕ. ಪಿತೃವೆ ಬಿಡಿಸಿ ಬರೀರಿ ನೋಡೋಣ. ಪಿತೃ ಪ್ಲಸ್ ವು ಪ್ಲಸ್ ಎ ಪಿತೃವೆ, ಇದು ಕೂಡ ವಕಾರಾಗಮ ಸಂಧಿ. ಪಿತೃವೆ ಅನ್ನೋದು ಈ ಉಂಗುರ, ಈ ಊರು, ಈ ಊಟ, ಆ ಊಟ, ಆ ಉಂಗುರ, ಆ ಓಟ, ಹೂವಿನ, ಇದೆಲ್ಲನೂ ಆಗಮ ಸಂಧಿಗೆ ಉದಾಹರಣೆಗಳು. ನೆಕ್ಸ್ಟ್ 11ನೇ ಪ್ರಶ್ನೆ, ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆಯು ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ? ಕನ್ನಡ ಸಂಧಿಗಳು ಒಟ್ಟು 3 ಇದ್ದಾವೆ. ಲೋಪ ಆಗಮ ಆದೇಶ. ಅದರಲ್ಲಿ ಲೋಪ ಆಗಮ ಸ್ವರ ಸಂಧಿ, ಆದೇಶ ವ್ಯಂಜನ ಸಂಧಿ.
ಆದೇಶ ಸಂಧಿಯನ್ನು ಗದಭಾದೇಶ ಸಂಧಿ ಅಂತಲೂ ಕೂಡ ಕರೀತಾರೆ. ಕತಪಗಳಿಗೆ ಗದಭಗಳು ಆದೇಶವಾಗಿ ಬಂದರೆ ಅದನ್ನು ಗದಭಾದೇಶ ಸಂಧಿ ಅಥವಾ ಆದೇಶ ಸಂಧಿ ಅಂತ ಕರೀತಾರೆ. ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನ ನೋಡಿ. ಉತ್ತರ ಪದದ ಅಂತ್ಯದಲ್ಲಿರುವ ಸ್ವರ ಮಾತ್ರ ಬದಲಾಗುವುದು ಅಂತ ಇದೆ. ಇಲ್ಲಿ ಸ್ವರ ಮಾತ್ರ ಬದಲಾಗೋದಿಲ್ಲ, ಯಾಕಂದರೆ ಗದಭಾದೇಶ ಸಂಧಿ ಅಂತ ಹೇಳಿದೆ, ಹಾಗೆ ಇದು ವ್ಯಂಜನ ಸಂಧಿ ಅಂತಲೂ ಕೂಡ ಹೇಳಿದೆ. ಆಪ್ಷನ್ 1 ತಪ್ಪಾಗುತ್ತೆ. ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುವುದು, ಇದು ಸರಿಯಾಗಿದೆ. ಫಾರ್ ಎಕ್ಸಾಂಪಲ್ ಮಳೆಗಾಲ ಬಿಡಿಸಿದಾಗ ಮಳೆ ಪ್ಲಸ್ ಕಾಲ ಮಳೆಗಾಲ ಆಗುತ್ತೆ. ಪೂರ್ವ ಪದ ಮಳೆ, ಕಾಲ ಅನ್ನೋದು ಉತ್ತರ ಪದ. ಕಾಲದಲ್ಲಿ ಉತ್ತರ ಪದದ ಮೊದಲ ಅಕ್ಷರ ವ್ಯಂಜನ ಕ ಅಂತ ಇದೆ. ಕೂಡಿಸಿದಾಗ ಮಳೆ ಪ್ಲಸ್ ಕಾಲ ಮಳೆಗಾಲ ಆಗುತ್ತೆ. ಕಕಾರಕ್ಕೆ ಗಕಾರ ಆದೇಶವಾಗಿ ಬರ್ತಾ ಇದೆ. ಗ ಅನ್ನೋ ವ್ಯಂಜನ ಆದೇಶವಾಗಿ ಬರ್ತಾ ಇದೆ. ಹಾಗಾಗಿ ಆಪ್ಷನ್ 2 ಸರಿ. ಮಿಕ್ಕಿರುವಂಥ ಆಪ್ಷನ್ ನೋಡಿ. ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರ ಮಾತ್ರ ಬದಲಾಗುವುದು, ಇಲ್ಲ. ಪೂರ್ವ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುವುದು, ಇದು ಕೂಡ ರಾಂಗ್. ನೆಕ್ಸ್ಟ್ 12ನೇ ಪ್ರಶ್ನೆ. ಈ ಕೆಳಗೆ ನೀಡಿದ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳ ಸರಿಯಾಗಿ ಹೊಂದಾಣಿಕೆಯಾದ ವಿಭಕ್ತಿ ಮತ್ತು ಪ್ರತ್ಯಯಗಳ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಆಪ್ಷನ್ 1 ಊರುಗಳಲ್ಲಿ ನಮ್ಮೂರೇ ಚಂದ. ಊರುಗಳಲ್ಲಿ ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ವಾ, ಇಲ್ಲಿ ದ್ವಿತೀಯ ಅಂತ ಇದೆ, ಇದು ರಾಂಗ್. 2ನೇ ಆಪ್ಷನ್ ಹುಡುಗನು ಪುಸ್ತಕವನ್ನು ಓದಿದನು. ಪುಸ್ತಕವನ್ನು ಅಂತ ಇದೆ, ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ತೃತೀಯ ಕೊಟ್ಟಿದ್ದಾರೆ, ಇದು ರಾಂಗ್ ಆಗುತ್ತೆ, ತಪ್ಪಾಗುತ್ತೆ. ನೆಕ್ಸ್ಟ್ 3ನೇ ಆಪ್ಷನ್ ಅವನ ದೆಸೆಯಿಂದ ಅಂಜಿಕೆ. ಇಲ್ಲಿ ದೆಸೆಯಿಂದ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯ ಬರುತ್ತೆ. ಹೊಸಗನ್ನಡದಲ್ಲಿ ದೆಸೆಯಿಂದ ಅಂತ ಅಂದರೆ ಹಳೆಗನ್ನಡದಲ್ಲಿ ಅತ್ತಣಿಮ್ ಅಂತ ಆಗುತ್ತೆ ವಿಭಕ್ತಿ ಪ್ರತ್ಯಯ. ಇದು ಪಂಚಮಿ ವಿಭಕ್ತಿ, ಸರಿಯಾಗಿದೆ. ನೆಕ್ಸ್ಟ್ ಕಣದಲ್ಲಿ ಅಲ್ಲಿ ಅಂತ ಅನ್ನೋದು ಯಾವುದು, ಮತ್ತೆ ಸಪ್ತಮಿ ವಿಭಕ್ತಿ ಪ್ರತ್ಯಯನೇ ಆಗುತ್ತೆ. ಅದಿಲ್ಲಿ ಷಷ್ಠಿ ಕೊಟ್ಟಿದ್ದಾರೆ, ಷಷ್ಠಿಗೆ ಅ ಅಂತ ಬರಬೇಕು, ರಾಮನ ಅ. ಹಾಗಾಗಿ ಇಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ 3 ಅವನ ದೆಸೆಯಿಂದ ಅಂಜಿಕೆ ಪಂಚಮಿ ವಿಭಕ್ತಿ ಪ್ರತ್ಯಯ. ದೆಸೆಯಿಂದ ಪಂಚಮಿ ವಿಭಕ್ತಿ. ನೆಕ್ಸ್ಟ್ 13ನೇ ಪ್ರಶ್ನೆ. ದ್ವಿತೀಯ ವಿಭಕ್ತಿಯ ಕಾರಕವನ್ನು ಹೆಸರಿಸಿ ಅಂತ ಇದೆ. ನೋಡಿ, ಕಾರಕಗಳನ್ನು ನೆನಪಿಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಹೇಳಿದ್ದೆ. ಕರ್ತೃ ಕರ್ಮಕರಣ ಸಂಪ್ರದಾನ ಆಪಾದನ ಸಂಬಂಧ ಅಧಿಕರಣ ಅಂತ ಹೀಗೆ ಆರ್ಡರ್ ವೈಸಾಗೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಕರ್ತೃ ಅಂತ ಅಂದರೆ ಕತ್ರಾರ್ಥ ಪ್ರಥಮ ವಿಭಕ್ತಿ ಪ್ರತ್ಯಯ ಇದ್ದು, ಕರ್ಮಾರ್ಥ ದ್ವಿತೀಯ, ಕರಣ ತೃತೀಯ, ಹಾಗೆ ಸಂಪ್ರದಾನ ಚತುರ್ಥ, ಆಪಾದನ ಪಂಚಮಿ, ಸಂಬಂಧ ಷಷ್ಠಿ, ಅಧಿಕರಣ ಸಪ್ತಮಿ. ಈ ಥರ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಇವಾಗ ದ್ವಿತೀಯ ವಿಭಕ್ತಿ ಕಾರಕ, ದ್ವಿತೀಯ ಅಂದರೆ ಕರ್ಮ, ಕರ್ತೃಕರ್ಮ ಕರ್ಮಾರ್ಥ, ಕರ್ಮ ಅಂದರೆ ದ್ವಿತೀಯ, ಕರ್ತೃ ಅಂದರೆ ಪ್ರಥಮ, ಹಾಗೆ ಸಂಪ್ರದಾನ ಅಂತಂದರೆ ಚತುರ್ಥ, ಆಪಾದನ ಅಂತಂದರೆ ಪಂಚಮಿ. ನೆಕ್ಸ್ಟ್ 14ನೇ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿ ಎಂಬ ಅರ್ಥ ಸಾದೃಶ್ಯ ಬರುವ ನುಡಿಗಟ್ಟು ಯಾವುದು? ನಿಖರವಲ್ಲದ ಸುದ್ದಿ. ಇದಕ್ಕೆ ಸರಿಯಾಗಿರುವಂಥ ನುಡಿಗಟ್ಟು ಗಾಳಿ ಸಮಾಚಾರ. ಇದು ಗಾಳಿ ಹಾಕು ಅಂತಂದರೆ ಉತ್ತೇಜನ ಕೊಡೋದು, ಗಾಳಿಗೆ ತೂರು ಅಂತಂದರೆ ನಿರ್ಲಕ್ಷ್ಯ ಮಾಡೋವಂಥದ್ದು, ಗಾಳಿ ಗೋಪುರ ಅಂತಂದರೆ ಬರೀ ಕಲ್ಪನೆನೇ ಮಾಡ್ಕೊಳ್ಳೋವಂಥದ್ದು ಗಾಳಿ ಗೋಪುರ. ನೆಕ್ಸ್ಟ್ 15ನೇ ಪ್ರಶ್ನೆ. ಗುಡಾರ ಎತ್ತು ಎಂಬ ನುಡಿಗಟ್ಟಿನ ಅರ್ಥವನ್ನು ಈ ಕೆಳಗಿನ ಯಾವ ಪದವು ಸಮರ್ಥಿಸುತ್ತದೆ? ಗುಡಾರ ಎತ್ತು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಹೊರಡು ಅಂತ ಅರ್ಥ. ನಿನ್ನ ಗುಡಾರ ಎತ್ಕೊಂಡು ಹೋಗಪ್ಪ ಅಂತೀವಲ್ಲ, ಅಂದರೆ ನೀನು ಇಲ್ಲಿ ನಿಂತ್ಕೊಂಡ್ಬೇಡ ಹೋಗು. ನೆಕ್ಸ್ಟ್ 16ನೇ ಪ್ರಶ್ನೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ, ನಾನು ಬೆಳಗ್ಗೆ ಶುರುವಾಗೋದೇ ಈ ಹಾಡಿಂದ. ನಾವು ತುಂಬ ಅಚ್ಚುಮೆಚ್ಚಾಗಿರುವಂಥ ಒಂದು ಕೀರ್ತನೆ ಇದು, ಕನಕದಾಸರದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ನೆಕ್ಸ್ಟ್ 17ನೇ ಪ್ರಶ್ನೆ. ನಾಗರ ಹಾವೆ ಹಾವಳು ಹೂವೆ ಈ ಮಕ್ಕಳ ಕವಿತೆಯನ್ನು ರಚಿಸಿದವರು ಪಂಜೆ ಮಂಗೇಶರಾಯರು. ನೆಕ್ಸ್ಟ್ 18ನೇ ಪ್ರಶ್ನೆ. ಕವಿತೆ ಮತ್ತು ಕವಯತ್ರಿಯರ ಜೋಡಿಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಆಪ್ಷನ್ 1 ಹೌದು ಕಣೆ ಉಷಾ ನಾವು ಹುಡುಗಿಯರೇ ಹೀಗೆ. ಇದು ಪ್ರತಿಭಾ ನಂದಕುಮಾರ್ ಅವರು ಬರೆದಿರುವಂತಹ ಒಂದು ಕವನ, ಸರಿಯಾಗಿದೆ. ಅಮ್ಮನ ಗುಡ್ಡ ಕವಿತೆಯನ್ನು ಸರ್ವಮಂಗಳ ಅವರು ಬರೆದಿರುವಂಥದ್ದು, ಇದು ಕೂಡ ಸರಿಯಾಗಿದೆ. ಅಮೃತಮತಿಯ ಸ್ವಾಗತ ಬರೆದಿರುವಂಥದ್ದು HL ಪುಷ್ಪ. ಶಿವನ ಮೀಸುವ ಹಾಡು ಬರೆದಿರುವಂಥದ್ದು ವೈದೇಹಿ. 2 ಉಲ್ಟಂಪಲ್ಟ ಆಗಿದೆ, ಹಾಗಾಗಿ A ಮತ್ತು B ಸರಿಯಾಗಿರುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆ. ಇಲ್ಲಿ ನೀಡಿರುವ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ. ಮೆಲ್ಲ ಮೆಲ್ಲನೆ, ಸರಸರ, ನಟ್ಟ ನಡುವೆ, ಹೊಚ್ಚ ಹೊಸದು. ಮೆಲ್ಲನೆ ಪ್ಲಸ್ ಮೆಲ್ಲನೆ ಮೆಲ್ಲ ಮೆಲ್ಲನೆ, ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ, ಹೊಸದು ಪ್ಲಸ್ ಹೊಸದು ಹೊಚ್ಚ ಹೊಸದು. ಈ 3 ದ್ವಿರುಕ್ತಿಗಳು. ಸರಸರ ಅಂತ ಅನ್ನೋದು ಅನುಕರಣಾವ್ಯಯ. ಈಗ ಉತ್ತರ ಯಾವುದು ನಿಮಗೆ ಗೊತ್ತಾಗಿದೆ ಅಲ್ವಾ? ಆಪ್ಷನ್ 2 ಸರಸರ ಅನ್ನೋದು ಗುಂಪಿಗೆ ಸೇರದ ಪದ. ನೆಕ್ಸ್ಟ್ 20ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಇದು ನುಡಿಗಟ್ಟಿನ ಥರನೇ ಎ ಬದಿಯಲ್ಲಿ ಅರ್ಥ ಇದೆ, ಆದರೂ ಒಳ ಅರ್ಥ ಬಿ ಬದಿಯಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಎಲ್ಲ ಗುಡಿಸಿ ಸಾರಿಸಿ ಬಿಟ್ಟರು ಅಂತಂದರೆ ಇದ್ದುದನ್ನೆಲ್ಲ ಕದ್ದು ಬಿಟ್ರು, ಇನ್ನೇನು ಉಳಿಸೇ ಇಲ್ಲ, ಗುಡ್ಸ್ ಸಾರಿಸ್ಬಿಟ್ಟಿದ್ದಾರೆ ಮನೇನ ಅಂತ ಹೇಳ್ತಾರಲ್ಲ. ಎಗೆ 4ನೇದು ಸರಿಯಾಗಿರೋಂಥ ಉತ್ತರ. ಕೈ ಹಿಡಿದು ಖರ್ಚು ಮಾಡು ಅಂತಂದರೆ ಮಿತವಾಗಿ ಬಳಸಬೇಕು, ಮಿತವ್ಯಾಗಿ ವ್ಯಯಿಸು ಅಂತ ಅರ್ಥ. 2ನೇದಕ್ಕೆ 3ನೇದು ಸರಿಯಾಗಿರೋಂಥ ಉತ್ತರ. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು,
ಅಂತಂದರೆ ಅನುಭವಿಸಿದವನಿಗೆ ಅರಿವಿನ ಬೆಲೆ ಗೊತ್ತು ಅಂತ ಅರ್ಥ. ಈಗ ನಾನು ಹಾಗಲಕಾಯಿ ತಿಂದಿರೋದಿಲ್ಲ ಅಂತ ಅಂದ್ಕೊಳ್ಳಿ, ಯಾರೋ ಹೇಳ್ತಾರೆ ಹಾಗಲಕಾಯಿ ತುಂಬ ಸ್ವೀಟಾಗಿರುತ್ತೆ ತಿನ್ನು ಅಂತ, ತಿಂದ್ಬಿಡ್ತೀನಿ. ತಿಂದಾದ್ಮೇಲೆ ಗೊತ್ತಾಗುತ್ತೆ ಅಲ್ವಾ ಅದು ತುಂಬಾ ಕಹಿಯಾಗಿದೆ, ಕಾರ್ಕೋಟಕ ಕಹಿ ಅಂತ. ಅದನ್ನು ನಾವು ತಿಂದು ಅನುಭವಕ್ಕೆ ತಂದ್ಕೊಂಡಾದ್ಮೇಲೆ ಅದರ ಜ್ಞಾನ ನಮಗೆ ಸಿಗುವಂಥದ್ದು. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು ಅಂತಂದರೆ ಅದೇ ಅರ್ಥ. ನಾವು ಫಸ್ಟು ಅದನ್ನು ಅನುಭವಿಸ್ಬೇಕು, ಆ ನಂತರದಲ್ಲಿ ಅದರ ಜ್ಞಾನ ಸಂಪಾದನೆ ಆಗುತ್ತೆ. 3ನೇ ಅರ್ಥಕ್ಕೆ 1ನೇ ಅರ್ಥ ಸರಿ. ನೆಕ್ಸ್ಟು, ಮೈ ಸೊಟ್ಟಾಗಿದ್ರೂ ಮಾತು ನೆಟ್ಟಾಗಿರಲಿ. ಇದು ರೂಪ ಆಕಾರಕ್ಕಿಂತ ಸ್ವಭಾವ ಮುಖ್ಯ. ನೋಡಿ, ನಾವು ಹೆಂಗೆ ಇರ್ಬೋದು, ನಾವು ಯಾವ ರೀತಿ ಗುಣವನ್ನು ಹೊಂದಿದ್ದೀವಿ, ನಮ್ಮ ನಡವಳಿಕೆ ಎಂಥದ್ದು ಅನ್ನೋದು ಮುಖ್ಯ ಆಗುತ್ತೆ. ಸರಿಯಾಗಿರೋಂಥ ಕೋಡು ಆಪ್ಷನ್ 1. ನೆಕ್ಸ್ಟ್, ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಇದೆ. ಬಿರುಗಾಳಿಯ ಮಳೆಯಲ್ಲಿ ಡ್ಯಾಶ್ ಓಡಿದನಂತೆ, ಬಿರುಗಾಳಿಯ ಮಳೆಯಲ್ಲಿ ಬರಿ ಮೈಲಿ ಓಡೋದನಂತೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಇಲ್ಲಿ ಉಪಮಾಲಂಕಾರದ ಹೋಲಿಕೆಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಆಪ್ಷನ್ 1 ಉಪಮಾನ ಅಂತ ಇದೆ. ಉಪಮಾನ ಅಂತಂದರೆ ನಾವು ಯಾವ ವಸ್ತುವನ್ನು ಆಧಾರವಾಗಿ ಇಟ್ಕೊಂಡು ವರ್ಣಿಸ್ತೀವೋ ಅದನ್ನು ಉಪಮಾನ ಅಂತ ಕರಿತೀವಿ. ಇಲ್ಲಿ ಚಂದ್ರ ಅನ್ನೋದು ಉಪಮಾನ. ಮಗುವಿನ ಮುಖವನ್ನು ಚಂದ್ರನಿಗೆ ಹೋಲಿಸ್ತಾ ಇದ್ದೀವಲ್ವ, ಚಂದ್ರನನ್ನು ಆಧಾರವಾಗಿ ಇಟ್ಕೊಂಡು ಮಗುವಿನ ಮುಖವನ್ನು ವರ್ಣನೆ ಮಾಡ್ತಾ ಇದ್ದೀವಿ, ಹಾಗಾಗಿ ಉಪಮಾನ ಚಂದ್ರ. ಇನ್ನು ಉಪಮೇಯ ಅಂತ ಇದೆಯಲ್ವಾ, ಕವಿ ಯಾವ ವಸ್ತುವನ್ನು ವರ್ಣಿಸ್ತಾನೋ ಅದನ್ನು ಉಪಮೇಯ ಅಂತ ಕರಿತೀವಿ. ಮಗುವಿನ ಮುಖವನ್ನು ವರ್ಣಿಸ್ತಾ ಇದ್ದಾನೆ, ಹಾಗಾಗಿ ಉಪಮೇಯ ಮಗುವಿನ ಮುಖ. ಉಪಮಾವಾಚಕ ಅಂತೆ. ಸಮಾನ ಧರ್ಮ, ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವ ಮನೋಹರತೆ. ಕೋಡ್ ಆಪ್ಷನ್ 2 ಸರಿಯಾಗಿರುವಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ, ಜನ ಶಬ್ದವು ನಪುಂಸಕ ಲಿಂಗವಾದರೂ ದುರ್ಜನ, ಸಜ್ಜನ, ಕುಜನ, ಸುಜನ ಎಂಬ ಶಬ್ದಗಳು ಮಾತ್ರ ಈ ಲಿಂಗಕ್ಕೆ ಸೇರುತ್ತವೆ. ನೋಡಿ, ಇಲ್ಲಿ ಜನ ಅನ್ನೋಕ್ಕೂ ಮುಂಚೆನೆ ದುರ್, ಸತ್, ಕು, ಸು ಈ ಥರ ಬಂತು ಅಂದರೆ ಅದನ್ನು ಪುಲ್ಲಿಂಗ ಅಂತ ಕರಿತೀವಿ. ದುರ್ಜನ, ಸಜ್ಜನ, ಕುಜನ, ಸುಜನ ಇದೆಲ್ಲ ಪುಲ್ಲಿಂಗ. ಆಪ್ಷನ್ 1 ನೋಡಿ, ನಪುಂಸಕ ಲಿಂಗ ಅಂತ ಇದೆಯಲ್ವಾ, ಎಲ್ಲ ಗ್ರಹವಾಚಕ ಶಬ್ದಗಳನ್ನು ಪುಲ್ಲಿಂಗದಂತೆ ಹಾಗೂ ನಪುಂಸಕ ಲಿಂಗದಲ್ಲಿಯೂ ಬಳಕೆ ಮಾಡ್ತೀವಲ್ವಾ, ಹಾಗಾಗಿ ಅದನ್ನು ನಪುಂಸಕ ಲಿಂಗ ಅಂತ ಕರಿತೀವಿ. ಅಂದರೆ ಪುಲ್ಲಿಂಗದಲ್ಲಿಯೂ ನಪುಂಸಕ ಲಿಂಗದಲ್ಲಿಯೂ ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಶನಿಯು ಕಾಡುತ್ತದೆ, ಇದು ನಪುಂಸಕ ಲಿಂಗ. ಆದರೆ ಆ ಶನಿ ಕಾಡುತ್ತಾನೆ ಇದು ಪುಲ್ಲಿಂಗ. ನೆಕ್ಸ್ಟ್ ನಿತ್ಯ ನಪುಂಸಕ ಲಿಂಗ ಅಂತ ಇದೆಯಲ್ವಾ, ಕೆಲವು ಶಬ್ದಗಳನ್ನು ನಾವು ಯಾವಾಗಲೂ ನಪುಂಸಕ ಲಿಂಗದಲ್ಲೇ ಪ್ರಯೋಗ ಮಾಡ್ತೀವಿ, ಅಂಥದ್ದನ್ನು ನಾವು ನಿತ್ಯ ನಪುಂಸಕ ಲಿಂಗ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದಂಡು, ಶಿಶು, ಮಗು, ಕೂಸು, ಜನ ಇವೆಲ್ಲ ನಿತ್ಯ ನಪುಂಸಕ ಲಿಂಗ. ಇನ್ ಜನರಲಿ ನಪುಂಸಕ ಲಿಂಗ ಅಂತ ಇದೆ. ಇದನ್ನು ನಿರ್ಜೀವ ವಸ್ತುಗಳು ಅಥವಾ ಪ್ರಾಣಿಗಳನ್ನು ಕುರಿತು ನಾವು ಪ್ರಯೋಗ ಮಾಡ್ತೀವಿ, ಈ ಒಂದು ನಪುಂಸಕ ಲಿಂಗ ಅನ್ನೋ ಒಂದು ಶಬ್ದವನ್ನು. ನೆಕ್ಸ್ಟ್ 24ನೇ ಪ್ರಶ್ನೆ, ಎತ್ತು ಹುಲ್ಲನ್ನು ಮೇಯುತ್ತಿದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಯಾವ ಲಿಂಗವನ್ನು ಸೂಚಿಸುತ್ತದೆ? ಎತ್ತು ಅನ್ನೋದು ಯಾವ ಪದವನ್ನು ಸೂಚಿಸುತ್ತದೆ ಅಂತ ಇದೆ. ಇವಾಗ ತಾನೇ ಹೇಳಿದೆ, ನಿರ್ಜೀವ ವಸ್ತು ಅಥವಾ ಪ್ರಾಣಿಗಳನ್ನು ಕುರಿತು ಸಂಬೋಧನೆ ಮಾಡುವಂಥದ್ದು ನಪುಂಸಕ ಲಿಂಗ ಅಂತ. ಆಪ್ಷನ್ 1 ಸರಿಯಾಗಿರುವಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ, ನಖಾಯುಧ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದನ್ನು ಬಿಡಿಸಿ ಬರೆದಾಗ ನಖ ಪ್ಲಸ್ ಆಯುಧ ಅಥವಾ ನಖವೇ ಪ್ಲಸ್ ಆಯುಧ. ಯಾಕೆಂದರೆ ಇಲ್ಲಿ ನಖ ಅಂದರೆ ಉಗುರು ಅಂತ ಬರುತ್ತೆ, ಉಗುರಿನಿಂದ ಮಾಡಿರುವಂತಹ ಆಯುಧ ನಖಾಯುಧ. ಕರ್ಮಧಾರೆಯ ಸಮಾಸ. ನೆಕ್ಸ್ಟ್ 26ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅನ್ಯದೇಶೀಯ ಪದವಲ್ಲ ಅಂತ ಇದೆ. ಜಮೀನು, ಮೇಜು, ತೆಂಕಣ, ಖಾನಾವಳಿ. ತೆಂಕಣ ಅನ್ನೋದು ಅನ್ಯದೇಶೀಯ ಪದವಲ್ಲ. ನೆಕ್ಸ್ಟ್ 27ನೇ ಪ್ರಶ್ನೆ, ಇದರಲ್ಲಿ ಯಾವುದು ತದ್ಭವ ಪದವಲ್ಲ ಅಂತ ಇದೆ. ಬಸವ ಅನ್ನೋದು ತದ್ಭವ ಪದ, ಇದು ಋಷಭ ತತ್ಸಮ ಪದ. ಸಜ್ಜೆ ಅನ್ನೋದು ತದ್ಭವ ಪದ, ಶಯ್ಯ ಅನ್ನೋದು ತತ್ಸಮ ಪದ. ಸಿರಿ ಅನ್ನೋದು ತದ್ಭವ ಪದ, ಶ್ರೀ ಅಂದರೆ ತತ್ಸಮ ಪದ ಆಗುತ್ತೆ, ಸಿರಿಗೆ ಶ್ರೀ. ಇನ್ನು ವಿಧಿ ಅಂತ ಇದೆಯಲ್ವಾ, ಇದು ತತ್ಸಮ ಪದ. ವಿಧಿಗೆ ಬಿಧಿ ಅನ್ನೋದು ತದ್ಭವ ಪದ, ಹಾಗಾಗಿ ಆಪ್ಷನ್ 3 ಸರಿಯಾಗಿರುವಂಥದ್ದು. ತದ್ಭವ ಪದ ಅಲ್ಲ, ವಿಧಿ. ನೆಕ್ಸ್ಟ್ 28ನೇ ಪ್ರಶ್ನೆ, ವರ್ತಮಾನ ಕಾಲ ಸೂಚಕ ಪ್ರತ್ಯಯವನ್ನು ಗುರುತಿಸಿ ಅಂತ ಇದೆ. ದ ಅನ್ನೋದು ಭೂತಕಾಲ, ವ ಅನ್ನೋದು ಭವಿಷ್ಯತ್ ಕಾಲ, ಉತ್ತ ಅನ್ನೋದು ವರ್ತಮಾನ ಕಾಲ. ಆಪ್ಷನ್ 3 ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 29ನೇ ಪ್ರಶ್ನೆ, ಗಾಂಧೀಜಿಯವರು ಜನಿಸಿದ ವರ್ಷವನ್ನು ಕನ್ನಡ ಅಂಕಿಗಳಲ್ಲಿ ಹೀಗೆ ಬರೆಯುತ್ತಾರೆ. 1869. ಆಪ್ಷನ್ 3 ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 30ನೇ ಪ್ರಶ್ನೆ, ಅವನು ತಿಂದನು ಈ ವಾಕ್ಯದಲ್ಲಿ ಇಲ್ಲದಿರುವ ಆದ್ಯಾಹಾರ ಮಾಡಿಕೊಳ್ಳಬೇಕಾದ ವ್ಯಾಕರಣಾಂಶವನ್ನು ಗುರುತಿಸಿ ಅಂತ ಇದೆ. ಅವನು ತಿಂದನು, ಏನು ತಿಂದ? ಫಾರ್ ಎಕ್ಸಾಂಪಲ್, ಅವನು ಹಣ್ಣನ್ನು ತಿಂದನು. ಅವನು ಅನ್ನೋದು ಕರ್ತೃಪದ, ಹಣ್ಣನ್ನು ಅನ್ನೋದು ಕರ್ಮಪದ, ತಿಂದನು ಅನ್ನೋದು ಕ್ರಿಯಾಪದ. ಇಲ್ಲಿ ಕರ್ಮಪದ ಬಿಟ್ಟು ಹೋಗಿದೆ ಅಲ್ವಾ, ಅದನ್ನು ಆದ್ಯಾಹಾರ ಮಾಡ್ಕೊಂಡಿರೋಂಥದ್ದು, ಹಾಗಾಗಿ ಕರ್ಮಪದ ಸರಿಯಾಗಿರೋಂಥದ್ದು. ಆಪ್ಷನ್ 2. ನೆಕ್ಸ್ಟ್ 31ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಗಳು ತಪ್ಪಾಗಿವೆ? ತಂಗದಿರ ಚಂದ್ರ ಕರೆಕ್ಟಾಗಿದೆ. ಕಸವರ ಅಂತಂದರೆ ಚಿನ್ನ. ದ್ವಿರದ ದಂತಿ ಅಥವಾ ಆನೆ ಸರಿಯಾಗಿರೋಂಥದ್ದು.
ಅರ್ಬಕ ಅಂತಂದರೆ ಕಡಿಮೆ ಪ್ರಮಾಣದ ಚಿಕ್ಕದ್ದು ಅಂತ ಅರ್ಥ. ಹಾಗಾಗಿ ಬಿ ಮತ್ತು ಸಿ ತಪ್ಪಾಗಿದೆ. ಕಸವರ ಅಂದರೆ ಧೂಳಲ್ಲ, ಅರ್ಬಕ ಅಂದರೆ ಭ್ರಮರ ಅಲ್ಲ. ಬಿ ಮತ್ತು ಸಿ ರಾಂಗ್ ಆಗಿರೋಂಥದ್ದು. ಆಪ್ಷನ್ 1 ಸರಿಯಾಗಿದೆ. 32ನೇ ಪ್ರಶ್ನೆ, ಈ ಕೆಳಗಿನ ಗುಂಪುಗಳನ್ನು ಪರಿಗಣಿಸಿರಿ ಅಂತ ಇದೆ ನೋಡಿ. ಇದು ಅರ್ಥಗಳಿದ್ದಾವೆ, ಒಂದೇ ಪದದ ಬೇರೆ ಬೇರೆ ಅರ್ಥಗಳಿದ್ದಾವೆ. ಎಲರ್, ಎರಲ್, ಪವನ, ಮಾರುತ ಇದೆಲ್ಲ ಗಾಳಿಗೆ ಸಂಬಂಧಪಟ್ಟಿರುವಂತಹ ಸಮಾನಾರ್ಥಕ ಪದಗಳು. ಸರಿಯಾಗಿದೆ. ತಿಂಗಳ, ಶಶಾಂಕ, ಚಂದ್ರ, ಇಂದು ಇದು ಚಂದ್ರನಿಗೆ ಸಂಬಂಧಪಟ್ಟಿರುವಂತಹ ಸಮಾನಾರ್ಥಕ ಪದಗಳು. ಇದು ಕೂಡ ಸರಿಯಾಗಿದೆ. ಎ ಮತ್ತು ಬಿ ಸರಿಯಾಗಿದೆ. ಇನ್ನು ಪಯೋಜ, ತಾವರೆ, ತರಿಣಿ, ಕಮಲ ಅಂತ ಇದೆ ನೋಡಿ. ಇಲ್ಲಿ ತರಿಣಿ ಅಂತ ಇದೆಯಲ್ವಾ, ತರಿಣಿ ಅಂತಂದರೆ ಸೂರ್ಯ ಅಂತ ಅರ್ಥ. ಹಾಗಾಗಿ ಇನ್ನು ಮಿಕ್ಕಿದೆಲ್ಲ ತಾವರೆ, ಕಮಲ ಇವು ಬೇರೆ ಅಲ್ವಾ, ಹಾಗಾಗಿ ಇದು ಸಮಾನಾರ್ಥಕ ಪದ ಆಗೋದಿಲ್ಲ. ಆಪ್ಷನ್ 3 ತಪ್ಪು. ನೆಕ್ಸ್ಟ್ ಪೃಥ್ವಿ, ಧರೆ ಭೂಮಿಗೆ ಸಮಾನಾರ್ಥಕ ಪದ ಇವು. ಹರಿಣಿ ಅಂದರೆ ಹೆಣ್ಣು ಜಿಂಕೆ ಅಂತ, ಹಾಗಾಗಿ ಇದು ಕೂಡ ಆಗೋದಿಲ್ಲ. ಆಪ್ಷನ್ ಎ ಮತ್ತು ಬಿ ಸರಿಯಾಗಿರುವಂಥದ್ದು. 1 ಎ ಮತ್ತು ಬಿ ಸರಿಯಾಗಿದೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ. ಇವು ವಿರುದ್ಧಾರ್ಥಕ ಪದಗಳು ನೋಡಿ. ವಿರಕ್ತಿ, ವಿರಕ್ತಿ ಅಂತಂದರೆ ವೈರಾಗ್ಯ ತಾಳುವಂಥದ್ದು ಅರ್ಥ. ಸರಿಯಾಗಿರುವಂಥ ಉತ್ತರ ಅನುರಕ್ತಿ. ಆಪ್ಷನ್ 4. ನೆಕ್ಸ್ಟ್ ಪತಿತ ಅಂತ ಇದೆ. ಪತಿತ ಅಂತಂದರೆ ನೀತಿಗೆಟ್ಟವನು ಅಂತ ಅರ್ಥ. ಪಾವನ ಅಂದರೆ ಉದ್ಧಾರಕ, ಪತಿತ ಪಾವನ. ಶೈತ್ಯ ಅಂದರೆ ತಂಪು ಅಂತ, ಶಾಖ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ವಿಗತಿಗೆ ಪ್ರಗತಿ. 34ನೇ ಪ್ರಶ್ನೆ, ಒಂದು ಭಾಷೆಯ ಮೂಲ ಪದಗಳನ್ನು ಗುರುತಿಸುವಲ್ಲಿ ಈ ಕೆಳಗಿನ ಯಾವುದು ಮುಖ್ಯವಾಗಿದೆ? ಸರಿಯಾಗಿರುವಂಥ ಉತ್ತರ ಆಪ್ಷನ್ 2 ಸರ್ವನಾಮ ಪದಗಳು. ನೆಕ್ಸ್ಟ್ 35ನೇ ಪ್ರಶ್ನೆ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅನಭಿಷಕ್ತ ದೊರೆ. ಅನಭಿಷಕ್ತ ಅನ್ನೋದ್ರಲ್ಲಿ ವ್ಯಾಕರಣ ದೋಷ ಇದೆ, ಅದು ಅನಭಿಷಿಕ್ತ ಆಗಬೇಕಾಗಿತ್ತು. ಅನಭಿಷಿಕ್ತ ಅಂದರೆ ಪಟ್ಟಾಭಿಷೇಕ ಮಾಡ್ದಲೇ, ಪಟ್ಟಾಭಿಷೇಕ ಹೊಂದದಲೇ ಅವರು ರಾಜ ಅಂತ ಅರ್ಥ. ಅನಭಿಷಿಕ್ತ 2ನೇ ಶಿ ಬರಬೇಕು ಇಲ್ಲಿ. ಆಪ್ಷನ್ 4 ಅಲ್ಲಿದೆ ನೋಡಿ. ಸರಿಯಾಗಿರುವಂಥ ಉತ್ತರ ಆಪ್ಷನ್ 4.